ನಶೆ ಮತ್ತು ಬರುವಂಥದ್ದು ಆಯ್ತಾ. ನಶೆ ಬಂದರೆ ಮತ್ತು ಬರುವಂಥದ್ದು. ಅಮಲು ಅಂತಾರಲ್ಲ ಹಂಗೆ. ಏನಕ್ಕೆ ಮಾಡ್ತಾರೆ ಅದನ್ನ? ಮಕ್ಕಳ ಮಾತಾಡ್ಬೇಕು. ಏನಕ್ಕೆ ಮಾಡ್ತಾರೆ? ಏನೋ ಒಂದು ಕ್ಷಣಿಕ, ಒಂದು ಸ್ವಲ್ಪ ಹೊತ್ತು ಏನೋ ಒಂದು ಮಜಾ ಸಿಗಬೇಕು, ಒಂದು ಅಮಲೇರಿಸ್ಕೋಬೇಕು ಹಾಗೆ ಅಂತೇಳಿ ಅದಕ್ಕೆ ಮಾಡ್ತಾರೆ. ಅದಕ್ಕೆ ಅಂತ ಕೆಲವು ಕೆಮಿಕಲ್ ಡ್ರಗ್ಸ್ ಇದೆ, ಕೆಲವು ನ್ಯಾಚುರಲ್ ಡ್ರಗ್ಸ್ ಇದೆ. ಲೈಕ್ ಗಾಂಜಾ, ಕೆಮಿಕಲ್ ಅಂತಂದರೆ ಬ್ರೌನ್ ಶುಗರು, ಚರಸ್ಸು ಆ ಥರದ್ದಿದೆ. ಈಗ ನಾವು ಸದ್ಯ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಈ ಗಾಂಜಾ ಕಾಟಗಳು ಜಾಸ್ತಿ ಆಗಿದೆ. ಗಾಂಜಾ ಅಡಿಕ್ಟ್ ಆಗುವಂಥದ್ದು. ಯಾವುದೆಲ್ಲ ನಶೆ ಮಾಡಿಸೋದು ಅಂತಂದರೆ, ಯಾವುದೆಲ್ಲ ನಶೆ ಬರ್ಸುವಂಥ ವಸ್ತುಗಳು ಏನೇನಿದೆ ಮಕ್ಳು ಹೇಳಬೇಕು. ಗಾಂಜಾ ನಾನು ಹೇಳಿದ್ದೀನಿ. ಆಮೇಲೆ ಕೇಳಿಸಿಲ್ಲ. ಚರಸ್ ಆಯಿತು, ಅದೆಲ್ಲ ಹೇಳಿದೆ. ಬಿಟ್ಟು ಅವೆಲ್ಲ ಬಿಟ್ಟು ಲೋಕಲಿ ಅವೈಲೇಬಲ್ಲು ಇಲ್ಲಿ ಸಿಗೋಂಥವು. ಸೊಲ್ಯೂಷನ್ ಗೊತ್ತಾ? ಸೊಲ್ಯೂಷನ್ ಅಂದ್ರೇನು? ಈ ಸೊಲ್ಯೂಷನ್ ಆಗ್ತಾರಲ್ಲ ಆ ಸೊಲ್ಯೂಷನ್ನು ಸಿರಪ್ ಇದೆಯಲ್ಲ, ಕಾಫ್ ಸಿರಪ್ಗಳು, ಕಾಫ್ ಸಿರಪ್ಪು. ಆಮೇಲೆ ಇರೇಸಲ್ಲಿ ಬರುತ್ತೆ, ಇಂಕಲ್ಲಿ ಬರೆದ್ರೆ ವೈಟ್ನರ್ ಅಂತ ಯೂಸ್ ಮಾಡ್ತಾರೆ. ಇವುದ್ರಲ್ಲೆಲ್ಲ ಸ್ವಲ್ಪ ಈ ನಶೆ ಬರ್ಸುವಂಥದ್ದು, ಅಮಲು ಬರ್ಸುವಂಥ ವಸ್ತುಗಳು ಇರ್ತದೆ. ಆ ಥರ ಕೆಮಿಕಲ್ಸ್ ಇರ್ತದೆ. ಗೊತ್ತಾಯ್ತಾ? ಗೊತ್ತಿತ್ತಾ? ನಾನೇ ಹೇಳ್ಕೊಟ್ಬಿಟ್ಟ ನಿಮಗೆ. ಗೊತ್ತಿತ್ತು ತಾನೆ? ಸೊ ಇದನ್ನ ಯಾರಾದರೂ ಉಪಯೋಗಿಸ್ತಾ ಇದ್ದಾರೆ ಅಂದರೆ, ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವರು ನಿಮಗೆ ಗೊತ್ತಾದರೆ, ಕೇಳಿಸ್ತಮ್ಮ ನೀನು ನಗ್ತಾ ಇರಲ್ಲ, ನಿಮ್ಮ ಗಮನಕ್ಕೆ ಬಂದರು ನಿಮ್ಮ ಸ್ಕೂಲಲ್ಲಿ ಯಾರೋ ಒಬ್ರು ಇದ್ದಾರೆ, ನಿಮ್ಮೂರಲ್ಲಿ ಯಾರೋ ಇದ್ದಾರೆ ಅಂದರೆ ಅದನ್ನು ನಮಗೆ ಫೋನ್ ಮಾಡಿ ಹೇಳಿ. ನಿಮ್ಮ ಹೆಸರು ಯಾರು ಹೇಳಿದ್ರು ಅಂತ ನಾವು ಹೇಳಲ್ಲ. ನಾವು ಅವ್ರಿಗೇನು ನಾವು ತೊಂದರೆ ಮಾಡಲ್ಲ, ಜೈಲಿಗೆ ಹಾಕಲ್ಲ, ಏನಿಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಸಮಾಜಕ್ಕೆ ಒಬ್ಬರು ಒಳ್ಳೆ ನಾಗರಿಕರಾಗುವಂಥ ಒಂದು ಕಾರ್ಯಕ್ರಮವನ್ನು ಈಗ ಸರ್ಕಾರದಿಂದ ಹಮ್ಮಿಕೊಂಡಿದ್ದಾರೆ. ಅವ್ರನ್ನ ಯಾವುದಾದ್ರು ಒಂದು ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸಿ ಅವ್ರನ್ನ ಮತ್ತೆ ಅದರಿಂದ ಈಚೆ ಬರೋ ಥರ ಮಾಡಿ, ಆ ಚಟದಿಂದ ಈಚೆ ಬರೋ ಥರ ಮಾಡಿ ಒಳ್ಳೆಯರಾಗೋ ರೀತಿ ನಾವು ಮಾಡ್ತೀವಿ. ಮಾಡ್ತೀರಾ? ಅದಕ್ಕೊಂದು ನಂಬರ್ ಇದೆ. ಯಾವುದು? 1933. ಕರೆಕ್ಟಾ? 1933 1930 ಅದು. ಇದು 1933. 1930 ಯಾವುದು? ಸೈಬರ್ ಫ್ರಾಡ್ದು. ಇದು ಬಂದು 1933. ಇದಕ್ಕೆ ನೀವು ಫೋನ್ ಮಾಡಿ. ಏನಿಲ್ಲ, ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ 112 ಫೋನ್ ಮಾಡಿ ಸಾಕು. ಅಷ್ಟೇನಾ? ಬಾಕಿದ ನಂಬರ್ ನೋಡ್ಕೋತಾರೆ. 112 ಫೋನ್ ಮಾಡಿ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಬಾಕಿದವ್ರು ನೋಡ್ಕೋತಾರೆ. ಅರ್ಥ ಆಯ್ತಲ್ಲ? ಯಾವ ಬರ್ತೀರಿ ಪೊಲೀಸ್ ಸ್ಟೇಷನ್ಗೆ? ಮಾಸ್ಟ್ರಿಗೆ ಹೇಳಿದ್ದೀನಿ, ಅವ್ರು ಯಾವತ್ತು ಕರ್ಕೊಂಬರ್ತಾರೆ ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆಲ್ಲ ನೋಡಬೇಕು. ಅದೆಲ್ಲ ಹಿರಿಯ ನಾಗರಿಕರು ಮತ್ತು ಈ ಗ್ರಾಮದ ಈ ಭಾಗದ ಮುಖಂಡರುಗಳಿದ್ದೀರಿ. ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಊರಲ್ಲೆಲ್ಲ ಸೇರಿದಾಗ ಒಂದು 4 ಜನಕ್ಕೆ ನೀವು ಹೇಳಬೇಕು ಈ ಥರ ಇದೆ ಅಂತ. ಯಾರು ಊರಿಗೆ ಚಿನ್ನ ಬೆಳ್ಳಿ ಪಾಲಿಶ್ ಹಾಕ್ತೀನಿ ಅಂತ ಬರ್ತಾರೆ, ಪಾಲಿಶ್ ಹಾಕೋ ನೆಪದಲ್ಲೇ ಕೆಮಿಕಲ್ ಹಾಕ್ಬಿಟ್ಟು ಅದ್ರಲ್ಲಿ ಅರ್ಧ ಕರಗಿಸ್ಕೋತಾರೆ. ಇಲ್ಲ ಕೈ ಚಳಕ ಮಾಡಿ ನೀವು ಕೊಟ್ಟಿರೋ ಬಳೆ ಒಂದಾದರೆ ಅವರೇ ಬೇರೆ ಬಳೆ ಕೊಟ್ಬಿಟ್ಟು ಈ ಒರಿಜಿನಲ್ ಬಳೆನ ಆರಿಸ್ಕೊಂಡು ಹೋಗಿರ್ತಾರೆ. ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಹೇಳಿದ್ರೆ ಸಂಜೆವರೆಗೆ ಹೇಳ್ಬೋದು. ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ನಮ್ಮ ಶ್ರೀನಿವಾಸ ಮತ್ತು ಅವ್ರ ತಂಡ ಇದನ್ನು ಪ್ರಿಂಟ್ ಮಾಡಿಸಿದ್ದಾರೆ. 2 ಕಡೆ ಇದೆ. ದಯವಿಟ್ಟು ಎಲ್ಲೂ ಬಿಸಾಡಬೇಡಿ. ಓದಿ ಒಂದ್ಸಾರಿ. ನೀವು ಓದಿ ಆದರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಪಾಸ್ ಮಾಡಿ. ಏನು ಈ 30,000 ನಮ್ಮದು ಕಾಪಿ ಇದೆ, ಇದು ಒಬ್ಬರು ಇಬ್ಬಿಬ್ರು ಹೋದ್ರು ಅಂದರೂ ಅಟ್ಲೀಸ್ಟ್ 60,000 ಜನಕ್ಕೆ ನಾವು ಎಜುಕೇಟ್ ಮಾಡ್ದಂಗೆ ಆಗಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳು ನಾವೆಲ್ಲ ಏನು ಮಾಡಿದ್ವಿ, ಈ ಶ್ರಮಕ್ಕೊಂದು ಸಾರ್ಥಕತೆ ಬರಬೇಕಂದ್ರೆ ನಿಮ್ಮೆಲ್ಲರದು ಸಹಕಾರ ಬೇಕು ಅಂತ ಹೇಳಿ ಡಿಸಿಪ್ಲಿನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರು ಸ್ಟ್ರಿಕ್ಟ್ ಆಗಿರ್ತಾರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಅವರು ಸ್ವಲ್ಪ ಕಿರಿಕಿರಿ. ಗಾದೆ ಹೇಳ್ತಾರೆ, ಖಂಡಿತವಾದಿ ಲೋಕ ವಿರೋಧಿ ಅಂತ. ಹೌದಾ? ಬೈದೇಳೋರು ಬದುಕೋಕೆ ಹೇಳ್ತಾರೆ. ಯೂಶಲಿ ಪಿ ಟಿ ಮೇಸ್ಟ್ ಇರ್ತಾರೆ ನೋಡೋ, ಸಾಲಕ್ಕೆ ಬನ್ನಿ ಅಂತಾರೆ ಅವರು, ಅಡ್ಡಾದಿಡ್ಡಿ ಅಡ್ಡಾಡ್ಬೇಡ ಅಂತಾರೆ, ಶೂ ಪಾಲಿಶ್ ಮಾಡಿ ಅಂತಾರೆ. ಅಲ್ವಾ ಸರ್? ಯೂನಿಫಾರ್ಮ್ ಐರನ್ ಮಾಡಿ ಯೂನಿಫಾರ್ಮ್ ಹಾಕೊಂಬ ಅಂತಾರೆ. ಶಾಬಿ ಯೂನಿಫಾರ್ಮ್ ಬೇಡ ಅಂತಾರೆ. ಹೇರ್ ಕಟ್ ನೀಟಾಗಿ ಮಾಡಿಸು, ಉಗುರು ಕಟ್ ಮಾಡಿರ್ಬೇಕಂತಾರೆ. ಇದೆಲ್ಲ ಸ್ವಲ್ಪ ಕಿರಿಕಿರಿ ಆಗ್ತದೆ. ಹಂಗಾಗಿ ಅವ್ರು ಕಂಡ್ರೆ ಇಷ್ಟ ಇಲ್ಲ. ಹೌದಾ? ಎಸ್ ಆರ್ ನೋ? ಎಸ್. ಸೊ ಪೊಲೀಸರ ಪಾತ್ರ ಏನಂತ ಹೇಳ್ತೀನಿ. ಈಗ ಪೊಲೀಸರು ನೀವು 3 ಜನ ಹೋಗ್ಬಿಡಿ ಅಂತಾರೆ, ನಿನಗೆ ಡಿ ಎಲ್ ಇಲ್ಲ ಗಾಡಿ ಓಡಿಸ್ಬೇಡ ಅಂತಾರೆ, ಬಸ್ಸಲ್ಲಿ ಡೋರಿಗೆ ನ್ಯಾತಕೊಂಡು ಹೋಗ್ಬೇಡ ಅಂತಾರೆ. ಅದಕ್ಕೆ ಪೊಲೀಸರು ಕಂಡ್ರೆ ಇಷ್ಟ. ನಿಜನಾ? ನಿಜ ತಾನೆ? ಆದರೆ ನೀವೇನು ಅರ್ಥ ಮಾಡ್ಕೋಬೇಕು, ಅದ್ರ ಹಿಂದೆ ಇರುವಂಥ ಉದ್ದೇಶನ ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಿದ್ದಾರೆ ಇವರು? ಬೈದು ಹೇಳೋರು ಬದುಕೋಕೆ ಹೇಳ್ತಾರಂತೆ, ಹಾಳಾಗಲಿ ಅಂತ ಯಾರು ಹೇಳಲ್ಲ. ಅದು ಅಪ್ಪ ಅಮ್ಮ ಆಗ್ಬೋದು, ಅಣ್ಣ ತಮ್ಮಂದಿರಾಗ್ಬೋದು, ನಿಮ್ಮ ಪೇರೆಂಟ್ಸ್ ಆಗ್ಬೋದು, ನೆರೆಹೊರೆಯವರಾಗ್ಬೋದು, ಪೊಲೀಸರು ಆಗ್ಬೋದು. ಯಾರು ನಿಮಗೆ ಬೈದು ಹೇಳ್ತಾರೆ ಅದರಿಂದ ಇರೋ ಉದ್ದೇಶ ಅರ್ಥ ಮಾಡ್ಕೋಬೇಕು ಹೊರತು ಇವ್ನು ನಾನು ಬೈದ್ನಲ್ಲ ಅಂಥೇಳಿ ನೀವು ಅವನಿಗೆ ಉಲ್ಟಾ ಬೈಕೊಂಡು ಓಡಾಡುವಂಥದ್ದಲ್ಲ. ಅರ್ಥ ಆಯ್ತಾ? ಮಾಡ್ತೀರಾ? ಅದು ಎಲ್ಲಿ ಸೌಂಡೇ ಇಲ್ಲ. ಮಾಡ್ತೀರಾ? ಗುಡ್. ಈ ಸೈಬರ್ ಫ್ರಾಡ್ ಬಗ್ಗೆ 1-2 ಮಾತಾಡ್ಬಿಡ್ತೀನಿ.
ಹೆಂಗೆ ಸೈಬರ್ ಕ್ರೈಮ್ಸ್ ನಡೀತಿದೆ, ಸೈಬರ್ ಫ್ರಾಡ್ ಆಗ್ತಾ ಇದೆ ಆಗಿಂದ. ಪ್ರತಿ ವರ್ಷ ನಮ್ಮ ಬೆಂಗಳೂರು ನಮ್ಮ ರಾಜ್ಯದಿಂದ 4,500 ಕೋಟಿಗೂ ಹೆಚ್ಚಿಗೆ ಫ್ರಾಡು, 4,500 crore, 4,500 ಕೋಟಿಗಿಂತ ಹೆಚ್ಚಿಗೆ ಸೈಬರ್ ಅಫೆನ್ಸ್ ಆಗ್ತಾ ಇದೆ. ಅದು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ. ಭಾಳ ವಿದ್ಯಾವಂತರೇ ಅದರಲ್ಲೆಲ್ಲ ಕಳ್ಕೊತಿದ್ದಾರೆ. ನಾನು ನಿಮಗೆ ಒಂದು ಸಿಂಪಲ್ ಟಿಪ್ಸ್ ಹೇಳುವಂಥದ್ದು, ಇವ್ರು ಯಾವ್ದಾದ್ರು ಬಂದು ಮಾತಾಡಿದ್ರೆ ಅವ್ರು ಸಾಮಾನ್ಯವಾಗಿ ಹಿಂದಿಲಿ ಮಾತಾಡ್ತಾರೆ. ಹೌದಾ? ಯಾರಿಗಾರು ಬಂದಿರ್ಬೋದು, ಫೋನ್ ಕರೆಗಳು ಬಂದಿರ್ಬೋದು. ನಿಮ್ಗೆ ಹಿಂದಿ ಬಂದರೂ ಪರವಾಗಿಲ್ಲ, ನೀವು ಕನ್ನಡದಲ್ಲಿ ಮಾತಾಡಿ. ಅವ್ರು 1-2 ಸಾರಿ ಮಾತಾಡಿ ಆಫ್ ಮಾಡಿಬಿಡ್ತಾರೆ. ಇವ್ನು ಯಾರು ಹಿಂದಿ ಬರೋಲ್ಲ ನೀವು ಅಂತೇಳಿ ಸ್ವಿಚ್ ಆಫ್ ಮಾಡಿಬಿಡ್ತಾರೆ, ಅಥವಾ ಕಾಲ್ ಚೇಂಜ್ ಮಾಡ್ತಾರೆ, ಬೇರೆ ಯಾರು ಹಿಂದಿ ಬರೋಲ್ಲ ಹುಡುಕ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ, ಅದರಿಂದ ತಪ್ಪಿಸ್ಕೋಬೋದು. ಅವ್ರು ಏನೇ ಹೇಳಿದ್ರು ಕೂಡ, ನಿಮ್ಮದು OTP ಕೊಡಿ ಅಥವಾ ನಿಮ್ಮ ನಂಬರ್ ಕೊಡಿ, ನಿಮ್ಮದು ಆಧಾರ್ ಕೊಡಿ, ಅದು ಇದು ಏನೇ ಹೇಳಿದ್ರು ಕೂಡ ಕೊಡಲಿಕ್ಕೆ ಹೋಗಬಾರ್ದು. ನಿಮ್ಮ ಮಕ್ಕಳೇನಿದ್ದೀನಿ, ನಿಮ್ಮ ಮಕ್ಕಳೆಲ್ಲ ಹೋಗಿ ನಿಮ್ಮ ಮನೇಲಿರೋ ಪೇರೆಂಟ್ಸ್ಗೆ, ಯಾರು ಸ್ವಲ್ಪ ಮಾಡ್ತಾ ಇರ್ತಾರಲ್ಲ, ಮನೆ ವ್ಯವಹಾರ ಯಾರು ನೋಡ್ಕೊತಿದ್ದಾರೆ ಅವ್ರಿಗೆ ಹೇಳಬೇಕು, ಮೊಬೈಲಲ್ಲಿ ಬಂದರೆ OTP ಕೊಡಬಾರ್ದು ಹಾಗೆ ಅಂತ. ಆಮೇಲೆ ಸಿಕ್ಕಾಬಟ್ಟೆ ಮೆಸೇಜ್ಗಳು ಬರ್ತವೆ. ಏನು ನೀವು ಲೋನ್ ಎಲಿಜಿಬಲ್ ಇದ್ದೀರಿ, 50,000 ಲೋನು, 60,000 ಲೋನು, ಫಿಂಗರ್ ಟಿಪ್, 1 ಕ್ಲಿಕ್ ಅಂತ. ದಯವಿಟ್ಟು ಅದಕ್ಕೆ ಕ್ಲಿಕ್ ಮಾಡಬಾರ್ದು, ಆಯಿತಾ? ಅದು ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಮೊಬೈಲ್ ಆಕ್ಸೆಸ್ನ ಅವ್ರು ತಗೋತಾರೆ. ನಿಮ್ಮ ಮೊಬೈಲ್ ಆಕ್ಸೆಸ್ನ ಅವ್ರು ತಗೋತಾರೆ. ನಿಮ್ಮ ಮೊಬೈಲ್ಗೆ ಯಾವುದೆಲ್ಲ ಮೆಸೇಜ್ ಬರ್ತಾ ಇರುತ್ತೆ ಅದೆಲ್ಲ ಅವ್ರಿಗೂ ಕೂಡ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೊಬೈಲು ಇರೋವಂಥ ದುಡ್ಡು ಹೋದರೆ ಪರವಾಗಿಲ್ಲ, ಸಂಪಾದನೆ ಮಾಡ್ಕೋಬೋದು. ಇನ್ನು ಕೆಲವೆಲ್ಲ ಹಿಂಗೆ ಆಗಲೇ ಇವರೊಂದು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದ್ರು. ನಮ್ಮ ಫೋಟೋಗಳನ್ನ, ನಮ್ಮ ಪರ್ಸನಲ್ ಫೋಟೋಗಳನ್ನ ಅವರು ಹ್ಯಾಕ್ ಮಾಡ್ತಾರೆ. ಯಾರ್ದೋ ಒಂದು ಬಾಡಿಗೆ ನಮ್ಮ ಫೋಟೋಗಳು ಹಾಕ್ಬಿಟ್ಟು ನಿಮಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ನಿಮ್ಮ ಹುಡುಗಿದು ಅಥವಾ ನಿಮ್ಮ ಹೆಂಡತಿದು, ನಿಮ್ಮ ಅಕ್ಕಂದು, ತಂಗಿದು ನಮ್ಮ ಹತ್ರ ಈ ಥರ ಫೋಟೋ ಇದೆ, ನೀವು ಇಷ್ಟು ದುಡ್ಡು ಕೊಡಲಿಲ್ಲ ಅಂದರೆ ನಾವು ಇದನ್ನು ವೈರಲ್ ಮಾಡ್ತೀವಿ, ಫೇಸ್ಬುಕ್ಗೆ ಹಾಕ್ತೀವಿ, ಹಾಗೆ ಹೀಗೆ ಅಂತೇಳಿ ಇದನ್ನು ಮಾಡ್ತಾರೆ, ಹೆದರಿಸ್ತಾರೆ. ಹಂಗೇನಾಗಿತ್ತಂದರೆ ನೀವು ಧೈರ್ಯವಾಗಿ ಬಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ. ನಾವು ನಿಮ್ಮ ಹೆಸರನ್ನ, ಆ ಥರ ಫೋಟೋ ಇದ್ದರೆ ಅದನ್ನು 100% ಹೇಳ್ತಿದ್ದೀವಿ. ನಮ್ಮಲ್ಲೆಲ್ಲ ಒಳ್ಳೆ ಅಧಿಕಾರಿಗಳಿದ್ದಾರೆ, ಅದನ್ನು ನಾವು ಕೂಡ ಗೌಪ್ಯಾಗಿರ್ತೀವಿ, ಕಾನ್ಫಿಡೆನ್ಸ್ ಆಗಿರ್ತೀವಿ. ಬೇರೆ ಯಾರಿಗೆ ಕೂಡ ಅದು ಶೇರ್ ಹೋಗಲ್ಲ, ನಮ್ಮಿಂದ ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಲ್ಲ. ಮತ್ತು ಅವ್ರು ಯಾರಿದ್ದಾರೆ ಕಲ್ಪ್ರಿಟ್ಸ್ ಅವ್ರನ್ನ ಕಂಡುಹಿಡಿತೀವಿ ನಾವು. ಅವ್ರು ಯಾರಿದ್ದಾರೆ ಅವ್ರು ಕಂಡುಹಿಡಿತೀವಿ. ಅರ್ಥ ಆಯ್ತಾ? ಯಾವುದೇ ಅನ್ನೋನ್ ಫೈಲ್ಗಳು ಬಂದರೆ ಅದಕ್ಕೆ ಕ್ಲಿಕ್ ಮಾಡಬಾರ್ದು. ಈ ಥರ ಯಾರಾದರೂ ಬಂದು ನಿಮಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ದುಡ್ಡು ಕೇಳ್ತಿದ್ದಾರೆ, ಯಾರು ದುಡ್ಡು ಕೇಳೋರು ಫೋನಲ್ಲಿ ಇದರಲ್ಲಿ ಕೇಳಲಿಕ್ಕೆ ಹೋಗಲ್ಲ. ನಿಮ್ಮ ಹೆಸರಿಗೆ ಆ ಕನ್ಸೈನ್ಮೆಂಟ್ ಬಂದಿದೆ, ಇದು ಬಂದಿದೆ, ಇಷ್ಟು ಕಟ್ಟಿದ್ರೆ ನಾವು ಬಿಡ್ತೀವಿ ಹಾಗೆ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಅದನ್ನು ಹೇಳಿ. ಮತ್ತು ಯಾವುದೇ ಬ್ಯಾಂಕವರು ಕೂಡ ನಿಮ್ಗೆ ಡೌಟ್ ಇತ್ತಾ ಸೀದಾ ಬ್ಯಾಂಕ್ಗೆ ಹೋಗಿ ನೀವು ಕೇಳ್ಬಿಡಿ. ಏನು ಸರ್ ನೀವೇನಾರು ಕೇಳಿದ್ರ, ಈ ಥರ ನಮ್ದೇನಾದರೂ ಆಧಾರ್ ಕಾರ್ಡ್ ಕೇಳಿದ್ರ, ನಮ್ಮ KYC ಏನಾದರೂ ರಿನ್ಯೂವಲ್ ಆಗಬೇಕು ಹಾಗೆ ಅಂತೇಳಿ ಡೈರೆಕ್ಟಾಗಿ ಕೇಳಿ. ಅರ್ಥ ಆಯ್ತು ಅದಾಳಪ್ಪ? ಈಗ ಹಳ್ಳಿಗಳಲ್ಲಿ ಕೂಡ, ಮುಂಚೆ ಬರೋ ಸಿಟಿಲಿತ್ತು, ಹಳ್ಳಿಗಳಲ್ಲಿ ಕೂಡ ತುಂಬ ಆ ಥರ ಏನಾರು ಆಯ್ತು ಅಂದರೆ ಒಂದು ನಂಬರ್ ಹೇಳಿದ್ರು ಶ್ರೀನಿವಾಸ್ ಸಾಹೇಬ್ರು, ಯಾವುದು 1930. ಗೋಲ್ಡನ್ ಅವರ್ ಅಂದರೆ ಗೊತ್ತಾ ನಿಮಗೆ? ಏನು ಗೋಲ್ಡನ್ ಅವರ್ ಅಂದ್ರೆ? ಆಕ್ಸಿಡೆಂಟ್ ಆಯಿತು, ಫಸ್ಟ್ 1 ಅವರ್ನ ಗೋಲ್ಡನ್ ಅವರ್ ಅಂತಾರೆ. ಹೌದಾ? ಜಸ್ಟ್ ಫಸ್ಟ್ 1 ಅವರ್. ಯಾಕೆ ಅಂದರೆ ಆ ಫಸ್ಟ್ ಅವರಲ್ಲಿ ನಿಮಗೆ ಏನು ಟ್ರೀಟ್ಮೆಂಟ್ ಸಿಗ್ತದೆ, ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ನೀವೇನು ಟ್ರೀಟ್ಮೆಂಟ್ ಕೊಡಿಸ್ತೀರಿ ಅದು ಅವ್ರ ಜೀವ ಉಳಿಸುವಂಥದ್ದು. ಹಾರ್ಟ್ ಅಟ್ಯಾಕ್ ಆಯಿತು, ಫಸ್ಟ್ ½ ಅನ್ ಅವರ್ 1 ಅವರು ಗೋಲ್ಡನ್ ಅವರ್, ಅದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅದೇ ರೀತಿ ಸೈಬರ್ ಫ್ರಾಡ್ ಆಯಿತು, ಸೈಬರ್ಗೆ ನೀವು ವಂಚನೆಗೆ ಒಳಗಾದ್ರಿ ಅಂದರೆ, ವಿಕ್ಟಿಮೈಸ್ ಆದ್ರಿ ಅಂದರೆ 1930 ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ನಿಮ್ಮ ಅಕೌಂಟಿಂದ ಯಾವ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುತ್ತಲ್ಲ, ಟ್ರಾನ್ಸ್ಫರು, ಅದನ್ನು ಫ್ರೀಸ್ ಮಾಡಿಸ್ತಾರೆ. ಅಲ್ಲಿ ಅವರು ಆ ದುಡ್ಡನ್ನು ತಗೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟಾಗಿ 1930ಗೆ ನೀವು ಕಾಲ್ ಮಾಡಬೇಕು. ಆಮೇಲೆ ನಮ್ಮದೆಲ್ಲ ಪ್ರೊಸೀಜರ್ಸ್ ಇರ್ತದೆ, ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಆ ದುಡ್ಡನ್ನ ನಿಮಗೆ ವಾಪಸ್ ನಿಮ್ಮ ಅಕೌಂಟ್ಗೆ ತರಿಸ್ಬೋದು. ಈಗ ಆಲ್ರೆಡಿ ಸುಮಾರು ತರಿಸಿದ್ವಿ, ಹೌದಾ ಕಿರಣ್? ತುಂಬ ಕೇಸ್ಗಳಲ್ಲಿ ನಮ್ಮ ಶಿರಾದಲ್ಲೇ ಕೂಡ ತರಿಸ್ಕೊಟ್ಟಿದ್ದಾರೆ, ತರಿಸಿ ಕೋರ್ಟ್ ಅವ್ರಿಗೆ ರಿಲೀಸ್ ಮಾಡಿಸ್ಕೊಟ್ಟಿದ್ದಾರೆ. ಈ ನಂಬರ್ನ ಮರಿಬಾರ್ದು ನೀವು, 1930. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ
ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.